ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ನ NRI ಸ್ಪೆಸಿಫಿಕ್ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈ ವಾರ NRI ಕಾರ್ನರ್ನಲ್ಲಿ NRIಗಳಿಗೆ ಒಂದಷ್ಟು ಗುಡ್ ನ್ಯೂಸ್ ಇದೆ ಹಾಗೂ ಎರಡು ಬ್ಯಾಡ್ ನ್ಯೂಸ್ ಕೂಡ ಇದೆ. ಅಮೆರಿಕದಲ್ಲಿ ಟ್ರಂಪ್ ಆಡಳಿತದಿಂದ ಇಮಿಗ್ರೇಷನ್ ರೂಲ್ಸ್ ಮತ್ತಷ್ಟು ಕಠಿಣವಾಗಿದ್ದು ಸಾವಿರಾರು ಟ್ರಕ್ ಡ್ರೈವರ್ಗಳಿಗೆ ಲೈಸೆನ್ಸ್ ರದ್ದಾಗಿದೆ. ಇತ್ತ ಕೆನಡಾ, ಆಸ್ಟ್ರೇಲಿಯಾ ಕೂಡ ವೀಸಾ ರೂಲ್ಸ್ ಅಲ್ಲಿ ಭಾರಿ ಬದಲಾವಣೆ ತಂದಿದ್ದಾರೆ. ಮತ್ತೊಂದು ಕಡೆ ನ್ಯೂಜಿಲೆಂಡ್, UAE ರಾಷ್ಟ್ರಗಳಿಂದ ಒಳ್ಳೆ ಆಫರ್ ಕೂಡ ಸಿಗ್ತಾ ಇದೆ. ಬನ್ನಿ ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ನಾವು. ಮೊದಲಿಗೆ ಸ್ನೇಹಿತರೆ, ಅಮೆರಿಕದಿಂದ ಶುರು ಮಾಡಿದ್ರೆ, ಅಮೆರಿಕದಲ್ಲಿ ವಲಸಿಗ ಟ್ರಕ್ ಡ್ರೈವರ್ಗಳಿಗೆ ಸಂಕಷ್ಟ ಎದುರಾಗಿದೆ. ಇಂಗ್ಲಿಷ್ ಸರಿಯಾಗಿ ಬರದೇ ಇರೋ 28,000ಕ್ಕೂ ಅಧಿಕ ಡ್ರೈವರ್ಗಳ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ. ಹೀಗಂತ ಅಮೆರಿಕದ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲಿವಿಟ್ ಕನ್ಫರ್ಮ್ ಮಾಡಿದ್ದಾರೆ. ಅಮೆರಿಕನ್ ಗವರ್ಮೆಂಟ್ ಮಾನದಂಡಗಳನ್ನ ಪಾಲಿಸದೆ ವಲಸಿಗರಿಗೆ ಲೈಸೆನ್ಸ್ ಕೊಡ್ತಾ ಇದ್ದ 9,500 ಡ್ರೈವಿಂಗ್ ಸ್ಕೂಲ್ಗಳನ್ನ ಕೂಡ ಮುಚ್ಚಲಾಗಿದೆ. ಹೈವೇ ಸೇಫ್ಟಿ ಮತ್ತು ಕಮರ್ಷಿಯಲ್ ಡ್ರೈವಿಂಗ್ ರೂಲ್ಸ್ ಅನ್ನ ಸರಿಯಾಗಿ ಜಾರಿಗೆ ತರೋಕೆ ಈ ಕ್ರಮ ಅಂತ ಹೇಳಿದ್ದಾರೆ. ಆದರೆ ಟ್ರಂಪ್ ಆಡಳಿತದ ಈ ನಿರ್ಧಾರದಿಂದ ಅಮೆರಿಕದಲ್ಲಿರೋ ಭಾರತ ಮೂಲದ ಟ್ರಕ್ಕಿಂಗ್ ಕಮ್ಯುನಿಟಿ ಮೇಲೆ ದೊಡ್ಡ ಪರಿಣಾಮ ಆಗ್ತಾ ಇದೆ. ಯಾಕಂದ್ರೆ ಅಮೆರಿಕದಲ್ಲಿ ಹತ್ರ 1.3 ರಿಂದ 1.5 ಲಕ್ಷದಷ್ಟು ಭಾರತ ಮೂಲದ ಟ್ರಕ್ ಡ್ರೈವರ್ಸ್ ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ ಹೆಚ್ಚಿನವರು ಪಂಜಾಬ್ ಮತ್ತು ಹರಿಯಾಣ ಮೂಲದವರು ಅಂತ ನಾರ್ತ್ ಅಮೆರಿಕನ್ ಪಂಜಾಬಿ ಟ್ರಕ್ಕರ್ಸ್ ಅಸೋಸಿಯೇಷನ್ ಡೇಟಾ ಹೇಳ್ತಾ ಇದೆ. ಏನು, ಟ್ರಂಪ್ ಸರ್ಕಾರ ಅಮೆರಿಕಾಗೆ ಒಂಟಿಯಾಗಿ ವಲಸೆ ಹೋದ ಮಕ್ಕಳ ಕಾನೂನು ನೆರವಿಗೆ $150 ಮಿಲಿಯನ್ ಕಾಂಟ್ರಾಕ್ಟ್ ಕೊಟ್ಟಿದೆ. ಆದ್ರೆ ಇಲ್ಲಿ ಯಾವುದೇ ಟೆಂಡರ್ ಪ್ರಕ್ರಿಯೆನೇ ಇಲ್ಲದೆ ಟ್ರಂಪ್ ಆಪ್ತರಿಗೆ ಸೇರಿದ ಬರ್ಕ್ ಲಾ ಗ್ರೂಪ್ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಇದು ಟೆಕ್ಸಸ್ ಮೂಲದ ಒಂದು ಸಣ್ಣ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಇರೋದೇ ಕೇವಲ 25 ವಕೀಲರು. ಅದರಲ್ಲೂ ಇವರಿಗೆ ಕಾನೂನಿನ ಬಗ್ಗೆ ದೊಡ್ಡ ಅನುಭವ ಕೂಡ ಇಲ್ಲ ಇಂಥ ಕೇಸಸ್ ಅಲ್ಲಿ. ಹೀಗಾಗಿ ಒಂಟಿಯಾಗಿ ವಲಸೆ ಬಂದ ಮಕ್ಕಳಿಗೆ ಇಡೀ ದೇಶದಲ್ಲಿ ಸರಿಯಾದ ನ್ಯಾಯ ಕೊಡೋಕೆ ಇವ್ರ ಕೈಲಿ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಲಾಗ್ತಿದೆ. 2025ರ ಒಂದೇ ಆರ್ಥಿಕ ವರ್ಷದಲ್ಲಿ ಸುಮಾರು 2,000ಕ್ಕೂ ಅಧಿಕ ಒಂಟಿ ಮಕ್ಕಳು ಅಮೆರಿಕ ಕಾಲಿಟ್ಟಿದ್ದಾರೆ. ಇನ್ನು ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್, ವೀಸಾ ಸೇರಿ ಇಮಿಗ್ರೇಷನ್ ರೂಲ್ಸ್ ಮತ್ತಷ್ಟು ಟೈಟ್ ಆಗಿದೆ. ಸರಿಯಾಗಿ ಭರ್ತಿ ಮಾಡದ ಅರ್ಜಿಗಳನ್ನ ಯಾವುದೇ ಮುನ್ಸೂಚನೆ ಕೊಡದೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈ ಅಧಿಕಾರವನ್ನ USCIS ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಮೊದಲು ರಿಕ್ವೆಸ್ಟ್ ಫಾರ್ ಎವಿಡೆನ್ಸ್ ನೋಟಿಸ್ ಕೊಡ್ತಾ ಇದ್ರು. ದಾಖಲೆ ಒದಗಿಸೋಕೆ 12 ವಾರಗಳ ಟೈಮ್ ಕೂಡ ಕೊಡ್ತಾ ಇದ್ರು. ಇನ್ ಮುಂದೆ ಈ ಟೈಮ್ ಸಿಗಲ್ಲ. ಅಪೂರ್ಣ ಅರ್ಜಿ ಹಾಕಿ ಎಂಪ್ಲಾಯ್ಮೆಂಟ್ ನಂತಹ ಲಾಭ ಪಡೆಯೋದನ್ನ ತಪ್ಪಿಸೋಕೆ ಈ ರೂಲ್ಸ್ ತರಲಾಗಿದೆ. ಇದು ಪೆಂಡಿಂಗ್ ಇರೋ ಹಾಗೂ ಹೊಸದಾಗಿ ಸಲ್ಲಿಕೆಯಾಗೋ ಎಲ್ಲ ಅರ್ಜಿಗಳಿಗೂ ಅಪ್ಲೈ ಆಗುತ್ತೆ. ಇನ್ನು ಅಮೆರಿಕದಲ್ಲಿ ಟ್ರಂಪ್ ಆಡಳಿತ ಸೇನಾ ಸಿಬ್ಬಂದಿಯ ಕುಟುಂಬಗಳಿಗೆ ಶಾಕ್ ಕೊಟ್ಟಿದೆ. ಬರೋಬ್ಬರಿ 50ಕ್ಕೂ ಅಧಿಕ ಹಾಲಿ ಸೇನಾ ಸಿಬ್ಬಂದಿಯ ಪೋಷಕರು ಹಾಗೂ ಸಂಗಾತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಅಸೋಸಿಯೇಟೆಡ್ ಪ್ರೆಸ್ ರಿಪೋರ್ಟ್ ಪ್ರಕಾರ ಈಗ ಆಲ್ರೆಡಿ ಕನಿಷ್ಠ 6 ಜನರನ್ನ ಗಡಿಪಾರು ಡಿಪೋರ್ಟ್ ಮಾಡಲಾಗಿದೆ. ಸೇನೆಯಲ್ಲಿ ಕೆಲಸ ಮಾಡಿದ ಮಾತ್ರಕ್ಕೆ ವಲಸೆ ಕಾನೂನಿಂದ ವಿನಾಯಿತಿ ಸಿಗಲ್ಲ ಅಂತ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಹೇಳಿದೆ. ಇನ್ನು ಪೌರತ್ವ ಪರೀಕ್ಷೆಯಲ್ಲಿ DHS ದೊಡ್ಡ ಬದಲಾವಣೆ ಮಾಡೋಕೆ ಮುಂದಾಗಿದೆ. ಇದಕ್ಕಾಗಿ ಹೊಸ ಫ್ರೇಮ್ ವರ್ಕ್ ನ ರೆಡಿ ಮಾಡ್ತಿದ್ದಾರೆ. ಇನ್ನು ಮುಂದೆ ಪರೀಕ್ಷೆ ನಡೆಸೋ ಜವಾಬ್ದಾರಿಯನ್ನ ಥರ್ಡ್ ಪಾರ್ಟಿಗಳಿಗೆ ಕೊಡೋಕೆ ಪ್ಲಾನ್ ನಡೆದಿದೆ. ಅಲ್ಲದೆ ಪರೀಕ್ಷೆ ಸ್ವಲ್ಪ ಟಫ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕದಲ್ಲಿ ಓದಿ ಅಲ್ಲೇ ಕೆಲಸ ಮಾಡಬೇಕು ಅನ್ನೋ ಭಾರತೀಯ ವಿದ್ಯಾರ್ಥಿಗಳಿಗೆ ಟ್ರಂಪ್ ಸರ್ಕಾರ ಬ್ಯಾಡ್ ನ್ಯೂಸ್ ಕೊಟ್ಟಿದೆ. ಪದವಿ ಮುಗಿದ ಬಳಿಕ OPT ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪರ್ಮಿಟ್ ಅಡಿ ಕೆಲಸ ಮಾಡಬೇಕು ಅಂದ್ರೆ ಬರೋಬ್ಬರಿ $1 ಲಕ್ಷ ಶುಲ್ಕ ವಿಧಿಸೋಕೆ ಪ್ಲಾನ್ ಮಾಡಿದ್ದಾರೆ. ಇಂಡಿಯನ್ ರುಪಿ ಲೆಕ್ಕದಲ್ಲಿ 95 ಲ್ಯಾಕ್ ರೂಪೀಸ್ ಆಗುತ್ತೆ. ಇತ್ತೀಚೆಗಷ್ಟೇ ಹೊಸ H-1B ವೀಸಾಗೂ ಇದೇ ರೀತಿ $1 ಲಕ್ಷ ಶುಲ್ಕ ಹೇರಲಾಗಿತ್ತು. ಆದರೆ ಅದಕ್ಕೆ ಬೋಸ್ಟನ್ ಕೋರ್ಟ್ ಸ್ಟೇ ಕೊಟ್ಟಿತ್ತು. ಈಗ ಹೊಸ ಪ್ರಸ್ತಾವನೆ ಕಾನೂನಾಗಿ ಜಾರಿಯಾದರೆ ಅಮೆರಿಕದಲ್ಲಿರೋ 3.63 ಲಕ್ಷಕ್ಕೂ ಅಧಿಕ ಭಾರತೀಯರಿಗೆ ಹೊಸ ಕಿರಿಕಿರಿ, ಫಿನಾನ್ಷಿಯಲ್ ಟೆನ್ಷನ್ ಶುರುವಾಗುತ್ತೆ. ಮತ್ತೊಂದು ಕಡೆ ಅಮೆರಿಕದಲ್ಲಿ ಅಲ್ಲಿನ ಕಾರ್ಮಿಕರ ಕೊರತೆ ನೀಗಿಸೋಕೆ ಹೊಸದೊಂದು ಮಸೂದೆ ಮಂಡನೆಯಾಗಿದೆ. ಇದರ ಹೆಸರು ದಿ ಸ್ಟೇಟ್ ಸ್ಪಾನ್ಸರ್ಡ್ ವೀಸಾ ಪೈಲಟ್ ಪ್ರೋಗ್ರಾಮ್ ಆಕ್ಟ್ 2026. ಆರಿಜೋನಾ ಸೆನೆಟರ್ ಮಾರ್ಕ್ ಕೆಲಿ ಮತ್ತು ಯೂಟಾ ಸೆನೆಟರ್ ಜಾನ್ ಕರ್ಟಿಸ್ ಸೇರಿ ಮಸೂದೆ ಮಂಡಿಸಿದ್ದಾರೆ. ಇದು ಪಾಸ್ ಆದರೆ ಕೃಷಿ, ನಿರ್ಮಾಣ ಹಾಗೂ ಉತ್ಪಾದನಾ ವಲಯದ ಕಾರ್ಮಿಕರಿಗೆ ರಾಜ್ಯಗಳೇ ನೇರವಾಗಿ ವೀಸಾ ಸ್ಪಾನ್ಸರ್ ಮಾಡಬಹುದು. ವೀಸಾ ಸ್ಪಾನ್ಸರ್ ಅಧಿಕಾರ ರಾಜ್ಯಗಳಿಗೆ ಸಿಕ್ಕರೂ ಕೂಡ ಭದ್ರತಾ ತಪಾಸಣೆ ಮಾತ್ರ DHS ಕೈಯಲ್ಲೇ ಉಳ್ಕೊಂಡಿರುತ್ತೆ. ಇನ್ನೊಂದು ಕಡೆ ಅಮೆರಿಕ H-1B ಮತ್ತು L-1 ವೀಸಾ ವಿಸ್ತರಣೆ ನಿಯಮವನ್ನ ಟೈಟ್ ಮಾಡ್ತಿದೆ. ಇನ್ ಮುಂದೆ ಈ ವೀಸಾ ನವೀಕರಣ ಮಾಡಬೇಕು ಅಂದ್ರೂ ಕೂಡ ಕಂಪನಿಗಳು ಹೆಚ್ಚುವರಿ ಶುಲ್ಕ ಕಟ್ಟಬೇಕು. ಬರೋಬ್ಬರಿ $4,000ದಿಂದ $4,500 ಹೆಚ್ಚುವರಿ ಶುಲ್ಕ ಪೇ ಮಾಡಬೇಕು. 2025ರ ಆರ್ಥಿಕ ವರ್ಷದಲ್ಲಿ 2,26,359 ಭಾರತೀಯರು ವೀಸಾ ರಿನ್ಯೂ ಮಾಡಿದ್ರು. ಹೀಗಾಗಿ ನಮ್ಮವರಿಗೆ ಇದರ ಅತಿ ಹೆಚ್ಚು ಹೊಡೆತ ಬೀಳುತ್ತೆ. ಅಷ್ಟೇ ಅಲ್ಲದೆ TCS ನಂತಹ IT ಕಂಪನಿಗಳಿಗೆ ಇದರಿಂದ ದೊಡ್ಡ ಆರ್ಥಿಕ ಹೊರೆಯಾಗುತ್ತೆ. ಇನ್ನು ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾಗೆ ಹೋಗೋ ಭಾರತೀಯ ವಿದ್ಯಾರ್ಥಿಗಳಿಗೆ
ಬ್ಯಾಡ್ ನ್ಯೂಸ್ ಇದೆ. 2025 ಸಾಲಲ್ಲಿ ಅಮೆರಿಕ ಕೊಡೋ F1 ಸ್ಟೂಡೆಂಟ್ ವೀಸಾಗಳ ಸಂಖ್ಯೆ ಭರ್ತಿ 62% ಬಿದ್ದು ಹೋಗಿದೆ. 2024ರಲ್ಲಿ 58,000ಕ್ಕೂ ಅಧಿಕ ವೀಸಾ ಕೊಟ್ಟಿದ್ದ ಅಮೆರಿಕ ಬರೀ 22,000 ಚಿಲ್ಲರೆ ವೀಸಾ ಮಾತ್ರ ಕೊಟ್ಟಿದೆ. ಡೊನಾಲ್ಡ್ ಟ್ರಂಪ್ ಆಡಳಿತ ಜಾರಿಗೆ ತಂದಿರೋ ಹೊಸ ಕಠಿಣ ನಿಯಮಗಳೇ ಈ ದಿಢೀರ್ ಕುಸಿತಕ್ಕೆ ಮುಖ್ಯ ಕಾರಣ. ಇನ್ನು ಅಮೆರಿಕದ B1 ಮತ್ತು B2 ವೀಸಾ ರಿನ್ಯೂವಲ್ ಪ್ರಕ್ರಿಯೆ ಮತ್ತಷ್ಟು ಕಠಿಣ ಆಗಿದೆ. ಹಳೆಯ ವೀಸಾ ಅವಧಿ ಮುಗಿದ 12 ತಿಂಗಳ ಒಳಗೆ ಅರ್ಜಿ ಹಾಕಿದ್ರೆ ಮಾತ್ರ ಡ್ರಾಪ್ ಬಾಕ್ಸ್ ಸೌಲಭ್ಯ ಸಿಗುತ್ತೆ. ಅಂದರೆ ನೇರ ಸಂದರ್ಶನ ಇಲ್ಲದೆ ರಿನ್ಯೂ ಮಾಡಿಸ್ಕೋಬಹುದು. ವೀಸಾ ರಿನ್ಯೂವಲ್ಗೆ MRV ಶುಲ್ಕವಾಗಿ $185 ಅಂದರೆ $17,000 ಅಧಿಕ ಪೇ ಮಾಡಬೇಕಾಗತ್ತೆ. ಇದಲ್ಲದೆ ವೀಸಾ ಅಪ್ರೂವ್ ಆದಮೇಲೆ $250 ಅಂದರೆ ಮೋರ್ ದೆನ್ $23,000 ವೀಸಾ ಇಂಟಿಗ್ರಿಟಿ ಫೀ ಕಟ್ಟಬೇಕು. ಹಾಗೆ $24 ಹೆಚ್ಚುವರಿ ಚಾರ್ಜಸ್ ಕಟ್ಟಬೇಕು. ಒಂದು ವೇಳೆ ನಿಮ್ಮ ಉದ್ಯೋಗ ಅಥವಾ ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆ ಆಗಿದ್ರೆ ಮಾತ್ರ ಇಂಟರ್ವ್ಯೂಗೆ ಕರೆಯೋ ಸಾಧ್ಯತೆ ಇದೆ. ಏನೋ ಸಂದರ್ಶನಕ್ಕಾಗಿ ಭಾರತದ ಪ್ರಮುಖ ನಗರಗಳಲ್ಲಿ ತಿಂಗಳುಗಟ್ಟಲೆ ಕಾಯೋದು ಅನಿವಾರ್ಯ. ಮುಂಬೈನಲ್ಲಿ 10 ರಿಂದ 11 ತಿಂಗಳು, ಹೈದರಾಬಾದ್ನಲ್ಲಿ 10 ಮಂತ್ಸ್, ಚೆನ್ನೈನಲ್ಲಿ 7 ಮಂತ್ಸ್ ವೇಟಿಂಗ್ ಪೀರಿಯಡ್ ಇದೆ. ದಿಲ್ಲಿಯಲ್ಲಿ 6 to 8 ಮಂತ್ಸ್, ಕೋಲ್ಕತ್ತಾ 2 to 3 ಮಂತ್ಸ್ ಇದೆ. ಏನೋ ಜುಲೈ 29, 2026ರಂದು IRCC ತನ್ನ C20 ವರ್ಕ್ ಪರ್ಮಿಟ್ ನಿಯಮಗಳನ್ನು ಸಖತ್ ಟೈಟ್ ಮಾಡಿದೆ. ಈ ಹೊಸ ರೂಲ್ಸ್ ಪ್ರಕಾರ ಕ್ಯಾನಡಾಗೆ ಕಾಲಿಡೋ ಮುಂಚೆ ನೀವು ಅಲ್ಲಿನ ಒಂದು ಕಂಪನಿಯಲ್ಲಿ ಜಾಬ್ನಲ್ಲಿರಬೇಕು. ಇದು ಸಾಧ್ಯ ಆಗಿಲ್ಲ ಅಂದರೆ ಉದ್ಯೋಗದಾತರು ಕಡ್ಡಾಯವಾಗಿ ಲೇಬರ್ ಮಾರ್ಕೆಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕ್ಲಿಯರೆನ್ಸ್ ಪಡ್ಕೊಂಡಿರಬೇಕು. ಹಾಗೆ ಟೆಂಪ್ರರಿ ಫಾರಿನ್ ವರ್ಕರ್ ಪ್ರೋಗ್ರಾಮ್ ಅಡಿಯಲ್ಲಿ ಮಾತ್ರ ನೇಮಕ ಮಾಡಬೇಕು ಅಂತ ಗೈಡ್ಲೈನ್ಸ್ನಲ್ಲಿ ಸ್ಪಷ್ಟಪಡಿಸಲಾಗಿದೆ. ಏನೋ ಕೆನಡಾ ತನ್ನ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ ಪ್ರೋಗ್ರಾಮ್ ಅಡಿ ಕೊಡ್ತಾ ಇದ್ದ ವೀಸಾನ ಸ್ಟಾಪ್ ಮಾಡೋದಾಗಿ ಹೇಳಿದೆ. ಸಾಮಾನ್ಯವಾಗಿ ಕಲಾವಿದರು ಹಾಗೂ ಕ್ರೀಡಾಪಟುಗಳಿಗೆ ಈ ವೀಸಾ ಕೊಡ್ತಾ ಇದ್ರು. ಆದರೆ ಈ ವೀಸಾ ಅಪ್ಲಿಕೇಶನ್ಗಳು ಭಾರಿ ಪೆಂಡಿಂಗ್ ಇರೋದ್ರಿಂದ ಈ ನಿರ್ಧಾರ ತಗೊಂಡಿದ್ದಾರೆ. 2026ರ ಕಡೆಯವರೆಗೂ ಹೊಸ ಅಪ್ಲಿಕೇಶನ್ ತಗೊಳ್ಳಲ್ಲ ಅಂತ ಸರ್ಕಾರ ಹೇಳಿದೆ. 2014ರಿಂದ 2024ರವರೆಗೆ ಒಟ್ಟು 7,785 ಜನರಿಗೆ ಈ ವೀಸಾ ಸಿಕ್ಕಿತ್ತು. ಇದರಲ್ಲಿ 7% ಭಾರತೀಯರೇ ಇದ್ರು. ಅತ್ತ ವಂಶ ಪಾರಂಪರ್ಯವಾಗಿ ಕ್ಯಾನಡಾ ಪೌರತ್ವ ಪಡಿಬೇಕು ಅನ್ನೋ ಭಾರತೀಯ ಮೂಲದವರಿಗೆ IRCC ಹೊಸ ರೂಲ್ಸ್ ತಗೊಂಬಂದಿದೆ. ಇನ್ಮುಂದೆ ಅರ್ಜಿದಾರರು ಅಧಿಕೃತ ಇಲಾಖೆಗಳ ದಾಖಲೆಗಳೊಂದಿಗೆ ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್ ಮತ್ತು ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ. ಕೇವಲ ಆನ್ಲೈನ್ ದಾಖಲೆಗಳನ್ನ ಒಪ್ಪಲ್ಲ ನಾವು ಅಂತ ಕೆನಡಾ ಅಧಿಕಾರಿಗಳು ಹೇಳಿದ್ದಾರೆ. ಒಂದು ವೇಳೆ ಮೂಲ ದಾಖಲೆ ಸಿಕ್ಕಿಲ್ಲ ಅಂದ್ರೆ ಕಡ್ಡಾಯವಾಗಿ ನೋ ರೆಕಾರ್ಡ್ ಲೆಟರ್ ಅನ್ನ ತಗೊಂಡ್ಬರ್ಬೇಕಾಗತ್ತೆ. ಏನೋ ಕೆನಡಾದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಸ್ಟೂಡೆಂಟ್ಸ್ಗೆ ಒಂದು ಅಪ್ಡೇಟ್ ಇದೆ. ವೀಸಾ ಅಧಿಕಾರಿಗಳು ಫಿನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಕಟ್ಟುನಿಟ್ಟಿನ ಸ್ಕ್ರೂಟಿನಿ ಮಾಡ್ತಾ ಇದ್ದಾರೆ. ಅಪ್ಲೈ ಬೋರ್ಡ್ ರಿಪೋರ್ಟ್ ಪ್ರಕಾರ ರಿಜೆಕ್ಟ್ ಆದ 1,370 ಅರ್ಜಿಗಳ ಪೈಕಿ 47% ಅರ್ಜಿಗಳು ಸರಿಯಾದ ಹಣಕಾಸಿನ ಪ್ರೂಫ್ ಇಲ್ಲದಕ್ಕೆ ಕ್ಯಾನ್ಸಲ್ ಆಗಿವೆ. 2026ರ ಜನವರಿಯಿಂದ ಏಪ್ರಿಲ್ವರೆಗೆ 43% ಕಡಿಮೆ ಅರ್ಜಿಗಳನ್ನು ಪ್ರೋಸೆಸ್ ಮಾಡಲಾಗಿದೆ. ಆದರೂ ಒಟ್ಟಾರೆ ವೀಸಾ ಅಪ್ರೂವಲ್ ರೇಟ್ 9% ಏರಿಕೆಯಾಗಿ 35%ಗೆ ತಲುಪಿದೆ. ಇನ್ನು ಸಾಕಷ್ಟು NRI ಸ್ಪೆಸಿಫಿಕ್ ಸುದ್ದಿ ಇವೆ ಸ್ನೇಹಿತರೆ, ಬೇರೆ ಬೇರೆ ಕಂಟ್ರೀಸ್ಗೆ ಸಂಬಂಧಪಟ್ಟಂತೆ. ನೋಡೋ ಮುನ್ನ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ಕಮ್ಯುನಿಟಿಯನ್ನು ಸೇರಬಹುದು. ನಾವು ಮೆಂಬರ್ಗಳಿಗೋಸ್ಕರವೇ ಪ್ರತ್ಯೇಕ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀವಿ. ಹಲವಾರು ವಿಡಿಯೋ ಸ್ಪೆಷಲ್ ರಿಪೋರ್ಟ್ಸ್ ಅರ್ಲಿ ಆಕ್ಸೆಸ್ ನೀಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ನೀವು ಮೊದಲಿಗೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೋಗಿ ಮೆಂಬರ್ಶಿಪ್ ಟ್ಯಾಬ್ನಲ್ಲಿ ಆಲ್ರೆಡಿ ನಾವು ಪಬ್ಲಿಷ್ ಮಾಡಿರೋ 100 ಮೆಂಬರ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅನ್ನು ಒಂದ್ಸಲಿ ಚೆಕ್ ಮಾಡಿ ನೋಡಿ. ಅದರಲ್ಲಿ ವ್ಯಾಲ್ಯೂ ಇದೆ, ಯೂಸ್ಫುಲ್ ವರ್ಕ್ ಅದು ಅಂತ ಅನಿಸಿದ್ರೆ ನೀವು ಆಮೇಲೆ ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಆಸಕ್ತ ವೀಕ್ಷಕರು ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ನೋಡಿ. ಹಾಗೆ ನಿಮಗೆ ಸೂಕ್ತ ಅನಿಸಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಬನ್ನೀಗ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಇನ್ನು ಆಸ್ಟ್ರೇಲಿಯಾ ಕಡೆಗೆ ಬಂದ್ರೆ ಅಲ್ಲಿನ ಸರ್ಕಾರ ಸ್ಕಿಲ್ಡ್ ಮತ್ತು ಎಂಪ್ಲಾಯರ್ ಸ್ಪಾನ್ಸರ್ಡ್ ವೀಸಾ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಿದೆ. ಇನ್ನು ಮುಂದೆ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುತ್ತೆ. ಹಾಗೆ ಹೆಲ್ತ್ ಕೇರ್, ಟೀಚಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಕ್ಷೇತ್ರದ ಉದ್ಯೋಗಿಗಳಿಗೆ ವೀಸಾ ಕೊಡುವಲ್ಲಿ ಹೈಯೆಸ್ಟ್ ಪ್ರಯಾರಿಟಿ ಸಿಗುತ್ತೆ. ಹಾಗೆ ಆಸ್ಟ್ರೇಲಿಯಾದ ಹೊರಗಿರುವವರಿಗಿಂತ ಈಗ ಆಲ್ರೆಡಿ ಅಲ್ಲೇ ಇದ್ದು ವೀಸಾ ರಿನ್ಯೂವಲ್ಗೆ ಅಪ್ಲೈ ಮಾಡ್ತಾರಲ್ವಾ, ಅಂಥವ್ರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗ್ತಿದೆ. ಮುಖ್ಯವಾಗಿ ಸಬ್ ಕ್ಲಾಸ್ 186, 482, 189, 190, 491 ಮತ್ತು 494 ವೀಸಾ ಕ್ಯಾಟಗರಿಗಳಿಗೆ ಈ ರೂಲ್ಸ್ ಅನ್ವಯ ಆಗುತ್ತೆ. ಇದೇ 25ರ ನಂತರ ಅರ್ಜಿ ಸಲ್ಲಿಸಿದವರಿಗೆ ಹಾಗೂ ಈಗ ಆಲ್ರೆಡಿ ಬಾಕಿ ಇರೋ ಎಲ್ಲ ಅರ್ಜಿಗಳಿಗೂ ಹೊಸ ರೂಲ್ಸ್ ಅನ್ವಯ ಆಗುತ್ತೆ. ಇನ್ನು 2025-26ನೇ ಸಾಲಲ್ಲಿ ಆಸ್ಟ್ರೇಲಿಯಾಗೆ ಹೋಗೋ ಭಾರತೀಯ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ವೀಸಾ ವಿತರಣೆ 16% ಡೌನ್ ಆಗಿದೆ. ಹಾಗೆ ಭಾರತೀಯರ ವೀಸಾ ಅನುಮೋದನೆ ಅಪ್ರೂವಲ್ 75% ಡೌನ್ ಆಗಿದೆ.
ಬಾಂಗ್ಲಾದೇಶ 89% ಹಾಗೂ ನೇಪಾಳದ ವೀಸಾ 94% ಡ್ರಾಪ್ ಆಗಿದೆ. ಆಸ್ಟ್ರೇಲಿಯಾದಲ್ಲಿ ಜೂನ್ನಲ್ಲಿ ಕೇವಲ 46% ಭಾರತೀಯರು, 22% ಬಾಂಗ್ಲಾದೇಶಿಯರು ಮತ್ತು 14% ನೇಪಾಳಿಗಳಿಗೆ ಮಾತ್ರ ವೀಸಾ ಅಪ್ರೂವ್ ಆಗಿರೋದು. ನ್ಯೂಜಿಲೆಂಡ್ನಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿಗೆ PR ಅರ್ಜಿ ಹಾಕೋ ಭಾರತೀಯರಿಗೆ ಗುಡ್ ನ್ಯೂಸ್ ಇದೆ. ಅಲ್ಲಿನ ಸರ್ಕಾರ ರೆಸಿಡೆಂಟ್ ವೀಸಾದ ಆರೋಗ್ಯ ನಿಯಮಗಳನ್ನು ಸಾಕಷ್ಟು ಲೂಸ್ ಮಾಡಿದೆ. ಈ ಮುಂಚೆ ಹೆಪಟೈಟಿಸ್ B ಮತ್ತು ಹೆಪಟೈಟಿಸ್ C ಕಾಯಿಲೆ ಇದ್ರೆ ಆಟೋಮ್ಯಾಟಿಕಲಿ ರಿಜೆಕ್ಟ್ ಆಗ್ತಾ ಇತ್ತು. ಆದರೆ ಈ ಕಾಯಿಲೆಗಳ ಚಿಕಿತ್ಸಾ ವೆಚ್ಚ ಈಗ 81,000 ನ್ಯೂಜಿಲೆಂಡ್ ಡಾಲರ್ಗಿಂತ ಕಮ್ಮಿಯಾಗಿದೆ. ಹೀಗಾಗಿ ಇವುಗಳನ್ನು ಹೈ ಕಾಸ್ಟ್ ಹೆಲ್ತ್ ಕಂಡೀಷನ್ಸ್ ಪಟ್ಟಿಯಿಂದ ರಿಮೂವ್ ಮಾಡಲಾಗಿದೆ. ಸೊ ಆಗಸ್ಟ್ 3 ನಂತರ ಸಲ್ಲಿಸಿರೋ ಎಲ್ಲ ಅರ್ಜಿಯನ್ನು ಡೈರೆಕ್ಟಾಗಿ ರಿಜೆಕ್ಟ್ ಮಾಡೋದಿಲ್ಲ. ಇದರ ಬದಲು ಪ್ರತ್ಯೇಕವಾಗಿ ಮೆಡಿಕಲ್ ಪರಿಶೀಲನೆ ಮಾಡೋಕೆ ತೀರ್ಮಾನ ಮಾಡಿದ್ದಾರೆ. ಆಟೋಮ್ಯಾಟಿಕ್ ರಿಜೆಕ್ಟ್ ಆಗಲ್ಲ ಅಂತ. ಕುವೈತ್ಗೆ ಹೋಗುವವರಿಗೆ ಒಂದು ಮಹತ್ವದ ಸುದ್ದಿ. ವಿಸಿಟ್ ವೀಸಾದಿಂದ ರೆಸಿಡೆನ್ಸಿ ಪರ್ಮಿಟ್ಗೆ ಬದಲಾಯಿಸೋಕೆ ಈಗ ಹೊಸ ನಿಯಮ ಜಾರಿಗೆ ತರಲಾಗಿದೆ. ಇದಕ್ಕಾಗಿ 150 ಕುವೈತ್ ದಿನಾರ್ ಅಂದರೆ 46,000 ರೂಪೀಸ್ ಆಸುಪಾಸು ಶುಲ್ಕ ಕಟ್ಟಬೇಕು. 5 ಕ್ಯಾಟಗರಿಯ ವಲಸಿಗರಿಗೆ ಹೊಸ ರೂಲ್ಸ್ ತಕ್ಷಣದಿಂದಲೇ ಅನ್ವಯ ಆಗ್ತಾ ಇದೆ. ಆದರೆ ಗೃಹ ಕಾರ್ಮಿಕರಿಗೆ ಮಾತ್ರ ಈ ಶುಲ್ಕದಿಂದ ವಿನಾಯಿತಿ ಕೊಡಲಾಗಿದೆ. GCC ರಾಷ್ಟ್ರಗಳಲ್ಲಿ ನೆಲೆಸಿರುವವರಿಗೆ UAE ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ಮುಂದೆ ಕುವೈತ್, ಒಮಾನ್, ಕತಾರ್, ಬಹ್ರೇನ್ ಮತ್ತು ಸೌದಿ ಅರೇಬಿಯಾದಲ್ಲಿರೋರು, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ವ್ಯಾಪ್ತಿಯಲ್ಲಿರೋರು ಆನ್ಲೈನ್ನಲ್ಲೇ UAE ವೀಸಾ ಪಡಿಬೋದು. ಆದರೆ ಅರ್ಜಿ ಹಾಕೋಕೆ ನಿಮ್ಮ GCC ರೆಸಿಡೆನ್ಸಿ ಪರ್ಮಿಟ್ಗೆ ಕನಿಷ್ಠ 1 ವರ್ಷ ವ್ಯಾಲಿಡಿಟಿ ಇರಬೇಕು. ಹಾಗೆ ಪಾಸ್ಪೋರ್ಟ್ಗೆ 6 ತಿಂಗಳ ವ್ಯಾಲಿಡಿಟಿ ಇರಬೇಕು. ಇಷ್ಟಿದ್ರೆ 250 ದಿರ್ಹಮ್ ಶುಲ್ಕ ಹಾಗೂ 5% ವ್ಯಾಟ್ ಕಟ್ಟಿ ಪರ್ಮಿಟನ್ನು ತಗೋಬೋದು. ಎಂಟ್ರಿ ಪರ್ಮಿಟ್ ಸಿಕ್ಕರೆ UAEನಲ್ಲಿ 30 ಡೇಸ್ ಇರ್ಬೋದು. ಬೇಕಿದ್ರೆ ನೆಕ್ಸ್ಟ್ ಅಗೇನ್ 30 ಡೇಸ್ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಪ್ರವಾಸಿಗರಿಗೆ ಒಮಾನ್ ರಾಷ್ಟ್ರ 14 ದಿನಗಳ ಫ್ರೀ ಟೂರಿಸ್ಟ್ ವೀಸಾ ಅನೌನ್ಸ್ ಮಾಡಿದೆ. ಇದಕ್ಕಾಗಿ ಲೆಫ್ಟಿನೆಂಟ್ ಜನರಲ್ ಹಸನ್ ಬಿನ್ ಮೊಹಸಿನ್ ಅಲ್ ಶ್ರೈಕಿ ಹೊಸ ಆದೇಶ ಹೊರಡಿಸಿದ್ದಾರೆ. ವಿದೇಶಿಯರ ವಸತಿ ಕಾಯ್ದೆಯ ನಿಯಮಗಳಿಗೆ ತಿದ್ದುಪಡಿ ತರಲಾಗಿದೆ. ಇದರ ಅನ್ವಯ ವೀಸಾ ಫೀಸನ್ನು ಸಂಪೂರ್ಣ ಶೂನ್ಯ ಒಮಾನಿ ರಿಯಾಲ್ಸ್ಗೆ 0ಗೆ ಫಿಕ್ಸ್ ಮಾಡಿದ್ದಾರೆ. ಅವಧಿ ಮುಗಿಯೋ ಮುನ್ನವೇ ಈ ಫ್ರೀ ವೀಸಾವನ್ನು ಬೇರೆ ಕ್ಯಾಟಗರಿ ಟೂರಿಸ್ಟ್ ವೀಸಾಗೂ ಕನ್ವರ್ಟ್ ಮಾಡ್ಕೋಬಹುದು. ಆದರೆ ಯಾವೆಲ್ಲ ಕಂಟ್ರೀಸ್ ಅವರಿಗೆ ಈ ಆಫರ್ ಸಿಗುತ್ತೆ ಅನ್ನೋದನ್ನ ಇನ್ನಷ್ಟೇ ಅವರು ಕನ್ಫರ್ಮ್ ಮಾಡಬೇಕು. ಪೆಸಿಫಿಕ್ ಸಾಗರದ ದ್ವೀಪ ರಾಷ್ಟ್ರ ನೌರು ತನ್ನ ಪೌರತ್ವವನ್ನು ಸೇಲ್ ಮಾಡ್ತಿದೆ, ಮಾರಾಟ. ಮೊದಲು $1,15,000 ಇದ್ದ ಪಾಸ್ಪೋರ್ಟ್ ಬೆಲೆಯನ್ನು ಈಗ ಕೇವಲ $90,000 ಇಳಿಸಿದ್ದಾರೆ. ಸಮುದ್ರ ಮಟ್ಟ ಏರ್ತಿರೋದ್ರಿಂದ ತನ್ನ 90% ಜನರನ್ನ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡೋಕೆ $60 ಮಿಲಿಯನ್ ಫಂಡ್ ಬೇಕಿವರಿಗೆ. ಆ ದುಡ್ಡು ಕಲೆಕ್ಟ್ ಮಾಡೋಕೆ ಗೋಲ್ಡನ್ ಪಾಸ್ಪೋರ್ಟ್ ಸ್ಕೀಮ್ ಲಾಂಚ್ ಮಾಡಿದ್ದಾರೆ. 4 ಹಂತದ ಬ್ಯಾಕ್ಗ್ರೌಂಡ್ ಚೆಕ್ ಪಾಸ್ ಆದರೆ 85ಕ್ಕೂ ಅಧಿಕ ಡೆಸ್ಟಿನೇಷನ್ಗಳಿಗೆ ಎಂಟ್ರಿ ಪಡಿಬೋದು. ಸಿಂಗಪುರ್ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ವೀಸಾ ಫ್ರೀ ಅಥವಾ ವೀಸಾ ಆನ್ ಅರೈವಲ್ ಸಿಗುತ್ತೆ ಇವ್ರ ಪಾಸ್ಪೋರ್ಟ್ ಇದ್ರೆ. ಆದರೆ ಇಲ್ಲಿ ಸಿಟಿಸನ್ಶಿಪ್ ಪಡೆದ್ರೂ ಕೂಡ ಈ ರೀತಿ ಹೋಗೋವರಿಗೆ ನೌರು ರಾಷ್ಟ್ರದಲ್ಲಿ ಜಮೀನು ಖರೀದಿ ಮಾಡೋ ಹಕ್ಕೆಲ್ಲ ಇರಲ್ಲ. ಇಟಲಿ ಒಂದು ದೊಡ್ಡ ನಿರ್ಧಾರ ಮಾಡಿದೆ. ಸ್ಪೇನ್ ಜೊತೆಗಿನ ಶೆಂಗೆನ್ ಮುಕ್ತ ಪ್ರಯಾಣ ಒಪ್ಪಂದವನ್ನು 1 ತಿಂಗಳ ಮಟ್ಟಿಗೆ ಸಸ್ಪೆಂಡ್ ಮಾಡಿದೆ. ಇತ್ತೀಚೆಗೆ ಮೊರಾಕೋದಿಂದ ಸ್ಪೇನ್ನ ಸ್ಯೂಟಾ ಪ್ರದೇಶಕ್ಕೆ ಬರೋಬ್ಬರಿ 50,000 ಅಕ್ರಮ ವಲಸಿಗರು ನುಗ್ಗು ಬಿಟ್ಟಿದ್ರು. ಹೀಗಾಗಿ ಇಟಲಿ ಗಾಬರಿ ಬಿದ್ದು ಈ ನಿರ್ಧಾರ ಮಾಡಿದೆ. ಇನ್ನು ಮುಂದೆ ಸ್ಪೇನ್ನಿಂದ ಇಟಲಿಗೆ ಫ್ಲೈಟ್ ಅಥವಾ ಬೋಟ್ನಲ್ಲಿ ಜನ ಪ್ರಯಾಣ ಮಾಡಿದ್ರೆ ಖುದ್ದಾಗಿ ಅವರು ಕಡ್ಡಾಯವಾಗಿ ಪಾಸ್ಪೋರ್ಟ್ ತೋರಿಸಬೇಕಾಗತ್ತೆ. ಜೊತೆಗೆ ಫ್ರಾನ್ಸ್ ಮತ್ತು ಇಟಲಿ ಬಾರ್ಡರ್ನಲ್ಲೂ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ. ಆದರೆ ಮೆಲನಿ ಸರ್ಕಾರದ ನಿರ್ಧಾರಕ್ಕೆ ಅಲ್ಲಿನ ವಿಪಕ್ಷ ನಾಯಕರೆಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಶಾನ್ಯ ಭಾರತದ ಯುವ ಜನರು ಹೊಸ ಲೈಫ್ ಶುರು ಮಾಡೋಕೆ ಜಪಾನ್ ಕಡೆಗೆ ಮುಖ ಮಾಡ್ತಿದ್ದಾರೆ. ಜಪಾನ್ನಲ್ಲಿ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಿದೆ. 2040 ಹೊತ್ತಿಗೆ ಜಪಾನ್ನಲ್ಲಿ 15 ವರ್ಷದೊಳಗಿನ ಒಬ್ಬರಿಗೆ 65 ವರ್ಷ ಮೇಲ್ಪಟ್ಟ 3 ವೃದ್ಧರಿರ್ತಾರೆ ರೇಷಿಯೋ ಅಂತ ಸರ್ವೆಗಳು ಹೇಳ್ತಿವೆ. ಇದೇ ಕಾರಣಕ್ಕೆ ಮಾರ್ಚ್ 2029 ಒಳಗಡೆ 8.05 ಲಕ್ಷ SSW ವಲಸಿಗರನ್ನು ಸೆಳೆಯೋಕೆ ಜಪಾನ್ ಟಾರ್ಗೆಟ್ ಮಾಡಿದೆ. ಅಲ್ಲಿ ನರ್ಸಿಂಗ್ ಕೇರ್ಗೆ 1,26,000 ಉದ್ಯೋಗಿಗಳ ಅವಶ್ಯಕತೆ ಇದೆ. ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಿಯರ್ಲಿ 2 ಲಕ್ಷ ಉದ್ಯೋಗಿಗಳ ಅವಶ್ಯಕತೆ. ಫುಡ್ ಸೆಕ್ಟರ್ಗೆ 1,33,000 ಅವಶ್ಯಕತೆ ಇದೆ ಉದ್ಯೋಗಿಗಳದ್ದು. ಸದ್ಯ 53,900ಕ್ಕೂ ಅಧಿಕ ಭಾರತೀಯರು ಜಪಾನ್ನಲ್ಲಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಭಾರತದಿಂದ ಇನ್ನೂ 50,000 ಜನರನ್ನ ಕಳಿಸೋ ಪ್ಲಾನ್ ಇದೆ. ಇದಕ್ಕೋಸ್ಕರ ನಮ್ಮ ಈಶಾನ್ಯ ಭಾರತದ ಸರ್ಕಾರಗಳು ಕೂಡ ಹೊಸ ಪ್ರೋಗ್ರಾಮ್ ತಗೊಂಡ್ಬಂದಿವೆ. ನರ್ಸಿಂಗ್ ಸ್ಕಿಲ್ ಕಲಿಯೋಕೆ ಸಬ್ಸಿಡಿ ಹಾಗೂ ಜಾಪನೀಸ್ ಭಾಷೆ ಕಲಿಯೋಕೆ ಲ್ಯಾಂಗ್ವೇಜ್ ಸೆಂಟರ್ಗಳನ್ನು ಓಪನ್ ಮಾಡ್ತಿವೆ. ಕೆನಡಾಗೆ ಹೋಗೋರಿಗೆ ಏರ್ ಇಂಡಿಯಾ ಗುಡ್ ನ್ಯೂಸ್ ಕೊಟ್ಟಿದೆ. ಅಕ್ಟೋಬರ್ 25ರಿಂದ ಮುಂಬೈ ಮತ್ತು ಟೊರಾಂಟೊ ನಡುವೆ ಹೊಸ ನಾನ್ ಸ್ಟಾಪ್ ಫ್ಲೈಟ್ ಶುರುವಾಗ್ತಿದೆ. ವಾರಕ್ಕೆ 3 ದಿನ ಬೋಯಿಂಗ್ 777-300ER ವಿಮಾನ ಹಾರುತ್ತೆ. ಮಾರ್ಚ್ 26, 2027 ರವರೆಗೆ ಸರ್ವಿಸ್ ಇರುತ್ತೆ.
ಜೊತೆಗೆ ಡೆಲ್ಲಿ ಟೊರಾಂಟೊ ಮಾರ್ಗದಲ್ಲೂ ಹೊಸ ಬೋಯಿಂಗ್ 787-9 ಡ್ರೀಮ್ ಲೈನರ್ ವಿಮಾನವನ್ನ ಏರ್ ಇಂಡಿಯಾ ಪರಿಚಯಿಸ್ತಾ ಇದೆ. ಇನ್ನು ಅನಿವಾಸಿ ಭಾರತೀಯರ FCNRB ವಿಶೇಷ ಠೇವಣಿ ಯೋಜನೆ RBI ತಗೊಂಬಂತಲ್ಲ, ಭಾರಿ ಫಂಡ್ ಬಂದಿದೆ ಇದಕ್ಕೆ ಭಾರತಕ್ಕೆ. ಇದರಿಂದ ಜುಲೈ ತಿಂಗಳ ಕೇವಲ 3 ವಾರದಲ್ಲಿ $36 ಬಿಲಿಯನ್ ದುಡ್ಡನ್ನ ನಮ್ಮ NRIಗಳು ಭಾರತದ ಈ FCNRB ಡೆಪಾಸಿಟ್ಸ್ ಅಲ್ಲಿ ಇಟ್ಟಿದ್ದಾರೆ. ಏನೋ ಮಾಲ್ಡೀವ್ಸ್ ನಿಂದ ಭಾರತಕ್ಕೆ ಕ್ಷಣಾರ್ಧದಲ್ಲಿ ಹಣ ಟ್ರಾನ್ಸ್ಫರ್ ಮಾಡಬಹುದು. ಇನ್ಮೇಲೆ ಮಾಲ್ಡೀವ್ ಸರ್ಕಾರ ಫಾವರಾ ಪೇಮೆಂಟ್ ಸಿಸ್ಟಮ್ ಜೊತೆಗೆ ಭಾರತದ UPI ಅನ್ನ ಲಿಂಕ್ ಮಾಡಿದೆ. ಸದ್ಯಕ್ಕೆ ಅಲ್ಲಿನ ಬ್ಯಾಂಕ್ ಆಫ್ ಮಾಲ್ಡೀವ್ಸ್ ಹಾಗೂ ಮಾಲ್ಡೀವ್ಸ್ ಇಸ್ಲಾಮಿಕ್ ಬ್ಯಾಂಕ್ ಗ್ರಾಹಕರಿಗೆ ಮಾತ್ರ ಈ ಸೌಲಭ್ಯ ಸಿಗ್ತಾ ಇದೆ. ಅಲ್ಲಿನ ಗ್ರಾಹಕರು ತಮ್ಮ ಆ್ಯಪ್ಗಳನ್ನು ಬಳಸಿ ಭಾರತದ UPI ಖಾತೆಗಳಿಗೆ ನೇರವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಮುಂದೆ ಅಲ್ಲಿನ ಎಲ್ಲ ಬ್ಯಾಂಕ್ಗಳು ಇದನ್ನು ವಿಸ್ತರಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲದೆ ಭಾರತದಿಂದ ಮಾಲ್ಡೀವ್ಸ್ಗೆ ಹಣ ಕಳಿಸೋ ಫೀಚರ್ಸ್ ಕೂಡ ಮುಂದಿನ ದಿನಗಳಲ್ಲಿ ಬರೋ ನಿರೀಕ್ಷೆ ಇದೆ. ಇನ್ನು ಸಿಂಗಪೂರ್ನಲ್ಲಿರೋ NRIಗಳಿಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಭಾರತದ ಬ್ಯಾಂಕ್ಗಳಲ್ಲಿ ಮಾಡೋ FCNRB ಠೇವಣಿಗಳ ಸಾಲದ ಬಡ್ಡಿ ಮೇಲೆ 10% ವಿತ್ಹೋಲ್ಡಿಂಗ್ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಮಾಡಿದ್ದಾರೆ ಸಿಂಗಪೂರ್ನಲ್ಲಿ. ಸಿಂಗಪೂರ್ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 12, 6 ಮತ್ತು 45 ಅಡಿಯಲ್ಲಿ ಇದನ್ನ ಕಡ್ಡಾಯ ಮಾಡಿದ್ದಾರೆ. ಒಂದು ವೇಳೆ ಟ್ಯಾಕ್ಸ್ ಕಟ್ಟದೆ ಹೋದ್ರೆ 20% ದಂಡ ಹಾಕ್ತೀವಿ ಅಂತ ಸಿಂಗಪೂರ್ ವಾರ್ನಿಂಗ್ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ ಪ್ರಮುಖ NRI ಸ್ಪೆಸಿಫಿಕ್ ಸುದ್ದಿಯನ್ನ ನಿಮಗೆ NRI ಕಾರ್ನರ್ ನಲ್ಲಿ ತಲುಪಿಸುವ ಪ್ರಯತ್ನ. ನಿಮ್ಮಲ್ಲಿ ಒಂದು ಮನವಿ ಸ್ನೇಹಿತರೆ, ಇದನ್ನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ, ವಿದೇಶದಲ್ಲಿರುವ ಇತರ NRIಗಳಿಗೆ ಶೇರ್ ಮಾಡಿ ಅಂತ. ಅವಾಗ ನಾವು ಇದನ್ನ ಡೆಡಿಕೇಟೆಡ್ ಪ್ರೋಗ್ರಾಮ್ ಮಾಡ್ತಿರೋದು ಕೂಡ ಸಾರ್ಥಕ ಆಗುತ್ತೆ. ಹಾಗೆ ಕಡೆದಾಗಿ ಮತ್ತೊಮ್ಮೆ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.